ನನ್ನ ಚಾನೆಲ್ಗೆ ಸ್ವಾಗತ. ಕೆಲವೊಂದು ಪಾತ್ರಗಳಿರುತ್ತವೆ, ಕಥೆ ಮುಗಿದ್ರೂ ನಮ್ಮ ತಲೆಯಿಂದ ಹೋಗೋದೇ ಇಲ್ಲ ಅಲ್ವಾ? ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಬ್ಬ ವಿಚಿತ್ರ, ವಿಶ್ವಾಸಾರ್ಹವಲ್ಲದ ಪಾತ್ರದ ಬಗ್ಗೆ. ಅವನ ಮನಸ್ಸಿನೊಳಗಿಳಿದು ಅವನ ಹುಚ್ಚುತನದ ಹಿಂದಿನ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕೇಳಿದ್ರಲ್ಲ, ಕಥೆ ಶುರುವಾಗೋದೇ ಈ ಒಂದು ಪ್ರಶ್ನೆಯಿಂದ. ನಾನು ಹುಚ್ಚನಲ್ಲ ಅಂತ ಅವನು ಎಷ್ಟು ಗಟ್ಟಿಯಾಗಿ ಹೇಳ್ತಾನೋ ನಮ್ಗೆ ಅಷ್ಟೇ ಅನುಮಾನ ಶುರುವಾಗುತ್ತೆ. ಈ ಒಂದು ವಿರೋಧಾಭಾಸ ಇದೆಯಲ್ಲ, ಇದೇ ಇಡೀ ಕಥೆಯ ಜೀವಾಳ. ನೋಡಿ, ಇದು ಕೇವಲ ಒಂದು ಹಾರರ್ ಕಥೆ ಅಲ್ಲ, ಇದೊಂದು ಸೈಕಲಾಜಿಕಲ್ ಸ್ಟಡಿ. ಒಬ್ಬ ಮನುಷ್ಯನ ಮನಸ್ಸು ಯಾಕೆ ಈ ರೀತಿ ಮುರಿದು ಹೋಗುತ್ತೆ? ಹುಚ್ಚುತನ ಅಂದ್ರೆ ಏನು? ಸರಿ ತಪ್ಪಿನ ನಡುವೆ ಇರುವ ತೆಳುವಾದ ಗೆರೆ ಇದೆಯಲ್ಲ, ಬನ್ನಿ ಆ ಗೆರೆಯನ್ನೇ ಇವತ್ ನಾವು ಹುಡುಕಿ ನೋಡೋಣ. ನಮ್ಮ ಕಥಾನಾಯಕನ ವಾದ ಏನು ಗೊತ್ತಾ? ಅವನ್ ಹೇಳೋದು ತುಂಬಾ ಸಿಂಪಲ್. ನನಗೆ ಹುಚ್ಚು ಹಿಡಿದಿಲ್ಲ, ಬದಲಿಗೆ ನನ್ನ ಸೆನ್ಸಸ್ ಅಂದ್ರೆ ನನ್ನ ಇಂದ್ರಿಯಗಳು ಸೂಪರ್ ಶಾರ್ಪ್ ಆಗಿವೆ ಅಂತಾನೆ. ಅದರಲ್ಲೂ ಮುಖ್ಯವಾಗಿ ಅವನ ಕಿವಿಯ ಶಕ್ತಿ. ಅಂದ್ರೆ ಇದೊಂದೊಂದು ವೀಕ್ನೆಸ್ ಅಂತ ಅವನು ಅಂದುಕೊಳ್ಳದೇ ಇಲ್ಲ, ಬದಲಿಗೆ ಇದೊಂದು ಸೂಪರ್ ಪವರ್ ಅಂತ ಅವನ ನಂಬಿಕೆ. ಅವನ ಪ್ರಕಾರ ಅವನ ಇಂದ್ರಿಯಗಳು ತುಂಬಾ ಚುರುಕಾಗಿವೆ ಅನ್ನೋದೇ ಅವನ ಭ್ರಮೆಯ ಆಳವನ್ನು ನಮಗೆ ತೋರಿಸುತ್ತೆ. ಇದು ಹುಚ್ಚುತನದ ಮೊದಲನೇ ಮೆಟ್ಲಲ್ವಾ? ಇಲ್ಲೊಂದು ವಿಪರ್ಯಾಸ ನೋಡಿ. ಅವನು ಹೇಳ್ತಾನೆ, ನಾನು ಆ ಮುದುಕನ್ನ ತುಂಬಾ ಪ್ರೀತಿಸ್ತಿದ್ದೆ ಅಂತ. ಅದೇ ಅವನ ಗಮನವೆಲ್ಲ ಇದ್ದಿದ್ದು ಆ ಮುದುಕನ ಮೇಲೆ ಅಲ್ಲ, ಬದಲಿಗೆ ಆ ಮುದುಕನ ಒಂದೇ ಒಂದು ಕಣ್ಣಿನ ಮೇಲೆ. ಪ್ರೀತಿಗೂ ಗೀಳಿಗೂ ಇರೋ ವ್ಯತ್ಯಾಸ ಅಂದ್ರೆ ಬಹುಶಃ ಇದೇನೋ. ಹಾಗಾದ್ರೆ ಈ ಭಯಾನಕ ಕೊಲೆಗೆ ಕಾರಣ ಏನು? ಆಸ್ತಿಗಾಗಿಯಾ? ಇಲ್ಲ. ಹಳೆ ದ್ವೇಷಕ್ಕ? ಖಂಡಿತ ಇಲ್ಲ. ಕಾರಣ ನಂಬಕ್ಕೆ ಕಷ್ಟ ಆಗತ್ತೆ. ಕಾರಣ ಬರೀ ಆ ಮುದುಕನ ಒಂದು ಕಣ್ಣು. ಅವನು ಅದಕ್ಕೊಂದು ಹೆಸರು ಇಟ್ಟಿದ್ದ, ರಣಹದ್ದಿನ ಕಣ್ಣು ಅಂತ. ಅಬ್ಬಾ, ಆ ಹೆಸರಲ್ಲೇ ಎಂಥ ಭಯ, ಅಸಹ್ಯ ಅಡಗಿದೆ ಅಲ್ವಾ? ಆ ಕಣ್ಣು ಅವನಿಗೆ ಸುಮ್ಮನೆ ಇರೋಕೆ ಬಿಡ್ತಿರ್ಲಿಲ್ಲ, ನಿರಂತರವಾಗಿ ಕಾಡ್ತಿತ್ತು. ಪ್ರತಿ ರಾತ್ರಿ ಅವನ ತಲೆಯಲ್ಲಿ ಇದೊಂದೇ ಯೋಚನೆ, ಆ ರಣಹದ್ದಿನ ಕಣ್ಣು, ಅದನ್ನು ಶಾಶ್ವತವಾಗಿ ಮುಚ್ಚಿಬಿಡಬೇಕು. ಈ ಒಂದು ಗೀಳು ಅವನನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಒಂದು ಭಯಂಕರ ಪ್ಲಾನ್ ಮಾಡೋ ಹಾಗೆ ಮಾಡ್ತು. ತಾನು ಹುಚ್ಚನಲ್ಲ ಅಂತ ಪ್ರೂ ಮಾಡೋಕೆ ಅವನು ತನ್ನ ಪ್ಲಾನ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ವಿವರಿಸ್ತಾನೆ. ಪೂರ್ತಿ ಒಂದು ವಾರ ಅವನು ಮಾಡಿದ ಆ ಕೆಲ್ಸ ಅವನ ಪ್ರಕಾರ ಅವನ ಬುದ್ಧಿವಂತಿಕೆಗೆ ಸಾಕ್ಷಿ. ಪ್ರತಿದಿನ ಮಧ್ಯರಾತ್ರಿ ಸದ್ದಿಲ್ಲದೆ ಬಾಗ್ಲು ತೆರೆಯೋದು, ಒಳಗಡೆ ಲಾಂದ್ರ ಹಿಡಿದು ಇಣಿಕಿ ನೋಡೋದು, ಆಮೇಲೆ ಲಾಂದ್ರದ ಮೇಲಿದ್ದ ಬಟ್ಟೆಯನ್ನ ನಿಧಾನವಾಗಿ ಸರಿಸಿ ಒಂದೇ ಒಂದು ಬೆಳಕಿನ ಕಿರಣವನ್ನ ಸೀದಾ ಆ ಕಣ್ಣಿನ್ಮೇಲೆ ಬೀಳಿಸೋದು. ಊಹಿಸ್ಕೊಳ್ಳಿ, ಎಷ್ಟು ವ್ಯವಸ್ಥಿತವಾದ ಹುಚ್ಚುತನ! 7 ರಾತ್ರಿ ಹೀಗೆ ಕಳೀತು. ಆದ್ರೆ 8ನೇ ರಾತ್ರಿ ಏನೋ ಒಂದು ವಿಶೇಷ. ಅವನಿಗೆ ತಾನೇ ಒಬ್ಬ ಶಕ್ತಿಶಾಲಿ ಅನ್ನೋ ಫೀಲಿಂಗ್ ಬಂತು. ಇವತ್ತು ಈ ಕೆಲ್ಸ ಮುಗಿದೇ ಹೋಗುತ್ತೆ ಅಂತ ಅವನಿಗೆ ಖಾತ್ರಿಯಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಆ ಮುದುಕ ಹಾಸಿಗೆಯಿಂದ ಎದ್ದು ಕೂತು ಯಾರದು ಅಂತ ಕಿರ್ಚಿದ. ಅಷ್ಟೇ, ಅವನ ಪರಿಪೂರ್ಣ ಪ್ಲಾನ್ ಅಲ್ಲೇ ತಲೆಕೆಳಗಾಗೋ ಸೂಚನೆ ಸಿಕ್ತು. ಆ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗುವಂತಿತ್ತು. ಇಲ್ಲಿಂದ ಕಥೆ ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ. ಆ ಗೀಳು ಈಗ ಹಿಂಸೆಗೆ ತಿರುಗುತ್ತೆ. ಆದ್ರೆ ಆಮೇಲೆ ಅವನು ಆ ಕೃತ್ಯದ ಬಗ್ಗೆ ಹೆಮ್ಮೆ ಪಟ್ಕೊಡೋ ರೀತಿ ಇದೆಯಲ್ಲ, ಅದು ನಮ್ಮನ್ನು ನಿಜವಾಗ್ಲೂ ಬೆಚ್ಚಿ ಬೀಳಿಸುತ್ತೆ. ಕತ್ತಲಲ್ಲಿ ನಿಶ್ಶಬ್ದ. ಆಗ ಅವನಿಗೆ ಒಂದು ಸಣ್ಣ ಶಬ್ದ ಕೇಳಿಸುತ್ತೆ. ಡುಕ್ ಡುಕ್ ಡುಕ್. ಅದು ಆ ಮುದುಕನ ಹೃದಯ ಬಡಿತ. ಆ ಸದ್ದು ನಿಧಾನವಾಗಿ ಜೋರಾಗ್ತಾ ಅವನ ತಲೆ ಕೇಳಿಸೋಕ್ ಶುರು ಮಾಡ್ತು. ಆ ಹೃದಯ ಬಡಿತದ ಸದ್ದು ಅವನ ತಲೆಯೊಳಗೆ ಗುಯ್ ಅಂತ ಪ್ರತಿಧ್ವನಿಸೋಕೆ ಶುರುವಾಯ್ತು. ಭಯ, ಕೋಪ ಎಲ್ಲವೂ ಸೇರಿ ಅವನ ಕಂಟ್ರೋಲ್ ಪೂರ್ತಿಯಾಗಿ ತಪ್ಪೋಯ್ತು. ನಂತರ ಅವು ಮಾಡಿದ್ದು ಒಂದೇ ಕೆಲ್ಸ, ಸಾಯಿ ಅಂತ ಕಿರುಚ್ತಾ ಆ ಮುದುಕನ ಮೇಲೆ ಎರಗಿತ್ತು. ಅವನ ಮನಸ್ಸಲ್ಲಿದ್ದಿಟ್ಟು ಒಂದೇ, ಆ ಹೃದಯ ಬಡಿತವನ್ನ ನಿಲ್ಲಿಸ್ಬೇಕು ಅಂತ. ಕೊಲೆ ಮಾಡಿದ್ಮೇಲೆ ಅವನ್ ಮಾಡಿದ್ದನ್ನ ಕೇಳಿದ್ರೆ ಇನ್ನೂ ಶಾಕ್ ಆಗತ್ತೆ. ದೇಹವನ್ನ ತುಂಡಾಗಿ ಕತ್ತರಿಸ್ದ. ಒಂದು ಹನಿ ರಕ್ತ ಕೂಡ ನೆಲಕ್ಕೆ ಬೀಳಿಲ್ವಂತೆ. ಆಮೇಲೆ ನೆಲದ ಹಳಗೆಗಳನ್ನ ಎತ್ತಿ ಅದ್ರ ಕೆಳಗೆ ಎಲ್ಲವನ್ನೂ ಬಚ್ಚಿಟ್ಟು ಮತ್ತೆ ಆ ಹಳಗೆಗಳನ್ನ ಎಷ್ಟು ನೀಟಾಗಿ ಜೋಡ್ಸಿದ್ನಂತೆ ಅಂದ್ರೆ ಯಾರ್ ಕಣ್ಣಿಗೂ ಅನುಮಾನ ಬಾರದ ಹಾಗೆ. ಇದನ್ನ ಬುದ್ಧಿವಂತಿಕೆ ಅನ್ನೋದಾ ಅಥವಾ ಇನ್ನೇನಾದ್ರೂನಾ? ಅವನ ಪ್ರಕಾರ ಅವನ ಅಪರಾಧ ಪರಿಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಆದರೆ ನಿಜವಾದ ಆಟ ಶುರುವಾಗಿದ್ದೇ ಈಗ. ಯಾಕಂದ್ರೆ ಅವನಿಗೆ ಅತಿದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ಅವನ ಮನಸ್ಸೇ ಆಗಿತ್ತು. ಸರಿಯಾಗಿ ಅದೇ ಸಮಯಕ್ಕೆ ಬಾಗಿಲು ತಟ್ಟಿದ ಸಪ್ಪಳ. ಬಂದು ನೋಡಿದ್ರೆ ಪೊಲೀಸ್ರು.
ಪಕ್ಕದ ಮನೆಯವರಿಗೆ ಯಾರೋ ಕಿರಿಚಿದ ಸದ್ದು ಕೇಳಿಸಿತಂತೆ. ಅವನ ಪರಿಪೂರ್ಣ ಕ್ರೈಮ್ಗೆ ಈಗ ನಿಜವಾದ ಪರೀಕ್ಷೆ ಎದುರಾಗಿತ್ತು. ಆದ್ರೆ ಶುರುವಿನಲ್ಲೇ ಅವನು ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಓ, ಆ ಸದ್ದಾ? ಅದು ನಾನೇ ಕನ್ಸ್ನಲ್ ಕಿರ್ಚಿದ್ದು. ಮುದುಕ್ನೆ, ಅವನು ಊರಿಗ್ ಹೋಗಿದಾನೆ ಅಂತ ಕೂಲಾಗಿ ಸುಳ್ಳು ಹೇಳಿದ. ಎಲ್ಲವೂ ನನ್ನ ಕಂಟ್ರೋಲ್ನಲ್ಲೇ ಇದೆ ಅಂತ ಅವನು ಬಲವಾಗಿ ನಂಬಿದ್ದ. ಆದರೆ ಆಗ ಮತ್ತೆ ಅದೇ ಸದ್ದು. ಡುಕ್ ಡುಕ್ ಡುಕ್. ನಿಧಾನವಾಗಿ, ಆದರೆ ನಿರಂತರವಾಗಿ. ಅವನಿಗೆ ಚೆನ್ನಾಗಿ ಗೊತ್ತಿದ್ದ ಅದೇ ಸದ್ದು. ಅವನ ಮಾನಸಿಕ ಪತನಕ್ಕೆ ಮುನ್ನುಡಿ ಬರೆದಿದ್ದು ಇದೇ ಸದ್ದು. ಅದು ಜೋರಾಗ್ತಾ ಹೋಯ್ತು. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಆ ಸದ್ದು ಅವನಿಗೆ ಮಾತ್ರ ಕೇಳಿಸ್ತಿತ್ತು. ಸದ್ದು ಜೋರಾದ ಹಾಗೆಲ್ಲ ಅವನೊಳಗಿನ ಭಯ, ಆತಂಕ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಕೊನೆಗೆ ಅವನಿಂದ ಸಹಿಸ್ಕೊಳ್ಳೋಕೆ ಆಗ್ಲೇ ಇಲ್ಲ. ಅವನ ಆತ್ಮವಿಶ್ವಾಸವೆಲ್ಲ ಪುಡಿಪುಡಿಯಾಗಿ, ಹೌದು, ನಾನೇ ಅವನನ್ನ ಕೊಂದಿದ್ದು, ಈ ಹಲ್ಗೆಗಳನ್ನ ಎತ್ತಿ ನೋಡಿ, ಆದ್ರೆ ಅವನ ಹೃದಯ ಬಡಿತ ಯಾಕೆ ಇನ್ನೂ ನಿಂತಿಲ್ಲ ಅಂತ ಒದರಿಬಿಟ್ಟ. ಸೊ ಕೊನೆಯಲ್ಲಿ ಆ ಪ್ರಶ್ನೆ ನಮ್ಮನ್ನೂ ಕಾಡುತ್ತೆ. ಅವನಿಗೆ ಕೇಳಿಸಿದ್ದು ನಿಜವಾಗ್ಲೂ ಆ ಮುದುಕನ ಹೃದಯದ ಬಡಿತವೇ, ಅಥವಾ ಅದು ಅವನದೇ ಮನಸ್ಸಿನೊಳಗಿನ ಅಪರಾಧ ಪ್ರಜ್ಞೆಯ ಸದ್ದೇ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಇದೇ ಈ ಕಥೆಯನ್ನ ಇವತ್ತಿಗೂ ಅಷ್ಟು ಕಾಡುವಂತೆ ಮಾಡಿರೋದು.